ಎಲ್ರಿಗೂ ನಮಸ್ಕಾರ. ಈಗ ಈ ಟ್ರೈನಿಂಗ್ ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಇದುವರೆಗೂ ಆಪ್ಷನ್ಸ್ ಅಂದ್ರೆ ಏನು, ಗ್ರೀಕ್ಸ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಪಾರ್ಟಿ ಇನ್ವಾಲ್ವ್ ಆಗಿದಾವು ಅದೆಲ್ಲ ಕಲ್ತಿದ್ದೀವಿ. ಓಕೆ, ಅದಾದ್ಮೇಲೆ ಈಗ ನಾವು ಸ್ಪೆಷಲ್ ಒಂದಿಷ್ಟು ಇಂಡಿಕೇಟರ್ ಡೆವಲಪ್ ಮಾಡಿದ್ದೀವಿ. ಆ ಇಂಡಿಕೇಟರ್ಗಳನ್ನ ಯೂಸ್ ಮಾಡಿಬಿಟ್ಟು ಟ್ರೇಡಿಂಗ್ ಯಾವ ರೀತಿ ಮಾಡಬೇಕು, ಆ ಇಂಡಿಕೇಟರ್ ಅರ್ಥ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. 3 ತುಂಬಾ ಇಂಪಾರ್ಟೆಂಟ್ ಇಂಡಿಕೇಟರ್ಗಳು ಅದಾವು. ಆ ಇಂಡಿಕೇಟರ್ಗಳನ್ನ ಯೂಸ್ ಮಾಡಿಬಿಟ್ಟು ನೀವು ಈಸಿಲಿ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ನ ಮಾಡಬಹುದು. ಓಕೆ, ಸೊ ಅವು ಯಾವ್ಯಾವ ಇಂಡಿಕೇಟರ್ ಒಂದೊಂದಾಗಿ ನೋಡೋಣ. ಓಕೆ, ಸೊ ಲೆಟ್ ಮೀ ಶೇರ್ ದ ಸ್ಕ್ರೀನ್ ಟು ಯು. ಓಕೆ, ನೋಡಿ, ಫಸ್ಟ್ ಎಲ್ಲರಿಗಿಂತ ಮೊದಲು ನಾನು ನಿಮಗೆ ಗಾಡ್ ಗಿಫ್ಟ್ ಇಂಡಿಕೇಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಐ ವಿಲ್ ಯೂಸ್ ನಿಫ್ಟಿ. ಓಕೆ, ನಿಫ್ಟಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಗಾಡ್ ಗಿಫ್ಟ್ ಇಂಡಿಕೇಟರ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸ್ವಲ್ಪ ಲೆಂದಿ ಇರುತ್ತೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ 2-3 ಸಲ ಬಿಟ್ಟು, ಒಂದಲ್ಲ 2 ಸಲ ಆಗಲಿ 3 ಸಲ ಆಗಲಿ ನೀವು ವಿಡಿಯೋ ನೋಡ್ತಾ ಇರಿ. ಯಾಕಪ್ಪ ಅಂತಂದ್ರೆ ಇದು ಜಲ್ದಿ ಅರ್ಥ ಆಗಲ್ಲ ನಿಮಗೆ. ಓಕೆ, ಈಗ ನೀವು ನೋಡಿ, ಇದರಲ್ಲಿ ಒಂದಿಷ್ಟು ಲೇವಲ್ಗಳು ಕ್ರಿಯೇಟ್ ಆಗಿದಾವೆ. ಸೊ ಇಲ್ಲಿ ಗ್ರೀನ್ ಜೋನ್ ಇದೆ, ಇಲ್ಲಿ ಯೆಲ್ಲೋ ಜೋನ್ ಇದೆ, ರೆಡ್ ಜೋನ್ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಜೋನ್ಗಳು. ಓಕೆ, ಇದೇನು ಯೆಲ್ಲೋ ಲೈನ್ ಕಾಣಿಸ್ತಾ ಇದೆಯಲ್ಲ, ಇದು ವಿ ವ್ಯಾಪ್ ಲೈನ್. ಆಮೇಲೆ ಇಲ್ಲೊಂದು ಲೈನ್ ಇದೆಯಲ್ಲ, ಇದು ಎನ್ವಲಪ್ ಲೈನ್. ಓಕೆ, ಸೊ ನಾರ್ಮಲಿ ಮಾರ್ಕೆಟ್ ಸೈಡ್ ವೇ ಇದ್ದಾಗ ಸೊ ವಿ ವ್ಯಾಪ್ ಎನ್ವಲಪ್ ಅಕ್ಕಪಕ್ಕ ಇರ್ತಾವೆ. ಸೊ ಈ ರೀತಿ ಅಕ್ಕಪಕ್ಕ ಇದ್ದಾಗ ಸ್ವಲ್ಪ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು ನಾವು. ಓಕೆ, 1ನೇ ಪಾಯಿಂಟ್. 2ನೇ ಪಾಯಿಂಟ್, ಫಸ್ಟ್ ಕ್ಯಾಂಡಲ್ ರೆಡ್ ಇತ್ತು. ಓಕೆ, ನಾನು ಬೆಳಗ್ಗೆನೆ ಇವತ್ತು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ, 22,850 ಮೇಲೆ ಮಾತ್ರ ಬೈ, ಅಲ್ಲಿ ತನಕ ಬೈ ಇಲ್ಲ, ಓನ್ಲಿ ಸೆಲ್ ಅಂತ. ಓಕೆ, ಸೊ ಇಲ್ಲಿಗೆ ನೀವು ಪುಟ್ ತಗೊಂಡಿದ್ರೆ ಇದನ್ನೇ ಸ್ಟಾಪ್ ಲಾಸ್ ಹಾಕಿ ನಿಮಗೆ ಇವತ್ತು ಫಸ್ಟ್ ಟ್ರೇಡ್ ಅಲ್ಲಿ ಇಲ್ಲಿಂದ ಅಥವಾ ಈ ಕಡೆ ಇಲ್ಲಿಂದ ಟ್ರೇಡ್ ತಗೊಂಡು ನಿಮಗೆ ಇಷ್ಟು ಪ್ರಾಫಿಟ್ ಆಗಿರೋದು, 141 ಪಾಯಿಂಟ್ ಪ್ರಾಫಿಟ್ ಆಗಿರೋದು. ಓಕೆ, ನಿಮ್ ಸ್ಟಾಪ್ ಲಾಸ್ ಏನಪ್ಪಾ ಪುಟ್ ತಗೊಂಡ್ರೆ ಅಂದ್ರೆ, ಸೊ ಇದು ಫಸ್ಟ್ ಸ್ಟಾಪ್ ಲಾಸ್, ಸೆಕೆಂಡ್ ಸ್ಟಾಪ್ ಲಾಸ್ ಈ ರೆಡ್ ಜೋನ್ ಟಾಪ್, ಥರ್ಡ್ ಸ್ಟಾಪ್ ಲಾಸ್ ಈ ಯೆಲ್ಲೋ ಜೋನ್ ಟಾಪ್. ಈ ರೀತಿ ಆ ಜೋನ್ ಟಾಪ್ ಇರುತ್ತಲ್ಲ ಅದನ್ನ ಸೆಲ್ ಸೈಡ್ ನೀವು ಟ್ರೈಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಬೈ ಮಾಡೋದು ಹೆಂಗೆ? ಸೊ ಸೆಲ್ ಮಾಡೋದು ವಿ ವ್ಯಾಪ್ ಕೆಳಗಡೆ, ಯೆಲ್ಲೋ ಜೋನ್ ಕೆಳಗಡೆ, ರೆಡ್ ಜೋನ್ ಕೆಳಗಡೆ ಸೆಲ್ ಮಾಡ್ತಾ ಇರೋದು, ಗ್ರೀನ್ ಜೋನ್ ಕೆಳಗಡೆ, ವಿ ವ್ಯಾಪ್ ಕೆಳಗಡೆ ಸೆಲ್ ಮಾಡ್ತಾ ಇರೋದು. ಆಮೇಲೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ, ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್. ಓಕೆ, ಸಪೋರ್ಟ್ ಕೆಳಗಡೆ ಬಿಲೋ ವಿ ವ್ಯಾಪ್ ನೀವು ಯಾವಾಗಲೂ ಸೆಲ್ ಮಾಡ್ತಾರೆ. ಯಾವಾಗ ಪ್ರೈಸ್ ವಿ ವ್ಯಾಪ್ ಮೇಲೆ ಬಂತು, ಓಕೆ, ಸೆಲ್ ನ ಎಕ್ಸಿಟ್ ಆಗ್ಲಿ. ಇಲ್ಲಿ ಬಂದಿತ್ತು, ಬಟ್ ನಾವು ಫಸ್ಟ್ ಮಾರ್ನಿಂಗ್ ಅಲ್ಲಿ ಜಲ್ದಿ ಔಷಧದಲ್ಲಿ ಯಾವ್ದು ಎಕ್ಸಿಟ್ ಹಾಕಿ ಹೋಗಲ್ಲ. ಯಾಕಪ್ಪ ಅಂದ್ರೆ ರೆಡ್ ಜೋನ್ ಕೆಳಗಡೆ ಇರುತ್ತಲ್ಲ, ನಾವು ಇಲ್ಲಿ ಬಂದು ವಾಪಸ್ ಹೋಗುತ್ತೆ ಅಂತ ಗೊತ್ತಿರುತ್ತೆ ನಮಗೆ. ಓಕೆ, ಸೊ ಅದನ್ನ ನೀವು ಪ್ರಾಕ್ಟೀಸ್ ಮೇಲೆ ನೀವು ನೋಡ್ರಿ ಗೊತ್ತಾಗುತ್ತೆ, ಅದು ಅರ್ಥ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿತಿದೆ ಇದಕ್ಕೆಲ್ಲ ಕಲೀಲಿಕ್ಕೆ. ಇದು 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಹಾಕಿದ್ದೀನಿ. ಇನ್ನು 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ನಿಮಗೆ ಟೆನ್ಷನ್ ಫ್ರೀ ಇರಲಿ ಅಂತ. ಸೊ ಇಲ್ಲಿ ಈ ಲೆವೆಲ್ ಸಹ ಸೆಲ್ಲೇ. ಈಗ ನೀವು ಫಸ್ಟ್ ಇಲ್ಲಿ ಸೆಲ್ ತಗೊಂಡ್ರೆ ಇನ್ನೊಂದು ಲಾಟ್ ಇಲ್ಲಿ ಸೆಲ್ ಮಾಡ್ಬೋದು ನೀವು. ನಿಮ್ ಸ್ಟಾಪ್ ಲಾಸ್ ಫಸ್ಟ್ ಕ್ಯಾಂಡಲ್ ಹೈ ಇರುತ್ತೆ. ಓಕೆ, ಅಲ್ಲಿ ತನಕ ನೀವು ಎಕ್ಸಿಟ್ ಆಗೋದು ಬೇಕಾಗಿಲ್ಲ. ಓಕೆ, ಬಹಳ ಕೇರ್ಫುಲ್ ಆಗಿರ್ತಾನೆಪ್ಪ ಅಂದ್ರೆ ಫಸ್ಟ್ ಕ್ಯಾಂಡಲ್ ಹೈ ಅಥವಾ ಫಸ್ಟ್ ಕ್ಯಾಂಡಲ್ ಮೇಲೆ ಒಂದು 20 ಪಾಯಿಂಟ್ಸ್ ಬಫರ್ ಹಾಕ್ಬಿಟ್ಟು ಸಹ ಸ್ಟಾಪ್ ಲಾಸ್ ಹಾಕ್ಬೋದು. ಅದಕ್ಕೆ ನಾನು 22,850 ಸ್ಟಾಪ್ ಲಾಸ್ ಹಾಕಿದ್ದು. ಓಕೆ, ಸೊ ಈ ಸೆಲ್ ಸೈಡ್ ಟ್ರೇಡ್ ಮುಗಿದ್ಮೇಲೆ ಸೊ 2 ಸಲಿಯಲ್ಲಿ ಡಬಲ್ ಬಾಟಮ್ ತರ ಆಯ್ತು. ಓಕೆ, ಈ ಜೋನ್ಗೆ ಡಬಲ್ ಬಾಟಮ್ ತರ ಆಗ್ಬಿಟ್ಟು ಆಮೇಲೆ ಈ ಗ್ರೀನ್ ಜೋನ್ ಇಂದಾನೆ ಈ 90 ಡಿಗ್ರಿ ಜೋನ್ ಬರ್ತೀವಿ ನಡುವೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಇಲ್ಲಿಂದ ಕರೆಕ್ಟ್ ಆಗಿ ಮೇಲೆ ಬಂತದು. ಸೊ ಮೇಲೆ ವಿವ್ಯಾಪ್ ಮೇಲೆ ಇಲ್ಲಿ ಬಂದಾಗ ಇಲ್ಲಿ ಬೈ ಬರುತ್ತೆ. ಓಕೆ, ಸೊ ಇದು ಯಾವಾಗ ಎನ್ವಲಪ್ ವಿವ್ಯಾಪ್ ನ ಕ್ರಾಸ್ ಮಾಡ್ತೋ ಅವಾಗ ನೀವು ಈ ಲೆವೆಲ್ ಅಲ್ಲಿ ಬೈ ಮಾಡಿ ಹೋಲ್ಡ್ ಮಾಡಬಹುದು. ಓಕೆ, ನಿಮ್ ಸ್ಟಾಪ್ ಲಾಸ್ ಏನು? ಕಂಪ್ಲೀಟ್ ಕ್ಯಾಂಡಲ್ ಕ್ಲೋಸಿಂಗ್ ಬಿಲೋ ದಿ ವಿವ್ಯಾಪ್ ಅಂಡ್ ಎನ್ವಲಪ್. ಎರಡೂ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆತಪ್ಪ ಅಂತಂದ್ರೆ ನೀವು ಎಕ್ಸಿಟ್ ಆಗ್ಬೇಕಾಗುತ್ತೆ. ಸೊ ನೀವು ಒಂದ್ ವೇಳೆ ಈ ಲೆವೆಲ್ ಅಲ್ಲಿ ಎಲ್ಲಾದ್ರೂ ನೀವು ಬೈ ಮಾಡಿದ್ರು ಸಹ ನಿಮ್ಗೆ ಇಲ್ಲಿಂದ ಹಿಡಿದು ನಿಮ್ಗೆ ಇಲ್ಲಿ ತನಕ ಪ್ರಾಫಿಟ್ ಆಗಿರೋದು 279 ಪಾಯಿಂಟ್ ಇಂಟ್ರಾಡೇ ಅಲ್ಲಿ ಪ್ರಾಫಿಟ್ ಆಗಿರೋದು. ಇದು ಒಂದು ಸ್ಟ್ಯಾಂಡರ್ಡ್ ಸೆಟಪ್. ಇದರಲ್ಲಿ R1 ಅಂತ ರೆಸಿಸ್ಟೆನ್ಸ್ ಬರುತ್ತೆ, ಸಪೋರ್ಟ್ ಇಂದ ರೆಸಿಸ್ಟೆನ್ಸ್ ಹೋಗುತ್ತೆ, ರೆಸಿಸ್ಟೆನ್ಸ್ ಹೋಗ್ಬಿಟ್ಟು ಆಮೇಲೆ R1 ಇದೆ, R1 ಮೇಲೆ R2 ಇದೆ. ಸೊ ಇದು R1 R2 ಎಲ್ಲ ಕ್ರಾಸ್ ಆಗಿದೆ. ಸೊ ಈ ನೀವು ಎನ್ವಲಪ್ ನೀವು ಟ್ರೈಲ್ ಮಾಡ್ತಾ ಹೋದ್ರೆ ಸಾಕು. ಸೊ ಇದು ನಿಮಗೆ ಪರ್ಫೆಕ್ಟ್ ಆಗಿ ಎರಡು ಟ್ರೇಡ್ ಅಲ್ಲಿ ಇವತ್ತು 2 ಸೈಡ್ ನಿಮಗೆ ಪ್ರಾಫಿಟ್ ಕೊಟ್ಟಿದೆ ನಿಫ್ಟಿ 50 ಅಲ್ಲಿ. ಓಕೆ, ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಮಾಡ್ಬೋದು, ಯಾವುದೇ ಸ್ಟಾಕ್ ಅಲ್ಲಾದ್ರೂ ಇದೇ ರೀತಿ ಮಾಡ್ಬೋದು. ಇದು ಸ್ಟ್ಯಾಂಡರ್ಡ್ ಗಾಡ್ ಗಿಫ್ಟ್ ಇಂಡಿಕೇಟರ್ ಎಕ್ಸ್ಪ್ಲನೇಷನ್. ಓಕೆ, ಸೊ ಇದು ಫಸ್ಟ್ ಇಂಡಿಕೇಟರ್ ಆಯ್ತು. ಸೊ ಇದಾದ್ಮೇಲೆ ಸೆಕೆಂಡ್ ಇಂಡಿಕೇಟರ್ ನಾವು ಡೆವಲಪ್ ಮಾಡಿದ್ವಿ, ದಟ್ ಇಸ್ ಮೈಂಡ್ ಪ್ರೋ ಇಂಡಿಕೇಟರ್. ಸೊ ನಿಮ್ದು ಯಾವುದೇ ಈ ಮೈಂಡ್ ಪ್ರೋ ಇಂಡಿಕೇಟರ್ ಯಾವ ರೀತಿ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಹೈಕಿನೆಶಿ ಕ್ಯಾಂಡಲ್ ಯೂಸ್ ಮಾಡಬೇಕು. ಓಕೆ, ಹೈಕಿನೆಶಿ ಕ್ಯಾಂಡಲ್ ಯೂಸ್ ಮಾಡಿಬಿಟ್ಟು ನೀವು ಇದು 5 ಮಿನಿಟ್ ಆಗಲಿ 3 ಮಿನಿಟ್ ಆಗಲಿ ನಿಮ್ಮ ರಿಸ್ಕ್ ಅಪೆಟೈಟ್ ಪ್ರಕಾರ. ನಿಮ್ದು ಹೈ ರಿಸ್ಕ್ ಅಪೆಟೈಟ್ ಇತ್ತಪ್ಪ ಅಂದ್ರೆ ಹೈಯರ್ ಟೈಮ್ ಫ್ರೇಮ್ ಹಾಕಿ, ಲೋ ರಿಸ್ಕ್ ಅಪೆಟೈಟ್ ಇತ್ತಪ್ಪ ಅಂದ್ರೆ ಲೋವರ್ ಟೈಮ್ ಫ್ರೇಮ್ ಹಾಕಿ. ಓಕೆ, ನೀವು 3 ಮಿನಿಟ್ ಅಲ್ಲೂ ನೋಡ್ಬೋದು ಈ ರೀತಿ. ಓಕೆ, ಸೊ ಈಗ ನಾನು 5 ಮಿನಿಟ್ ಅಲ್ಲಿ ತೋರಿಸ್ತೇನೆ ನಿಮಗೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಓಕೆ,
ಈಗ ಫಸ್ಟ್ ಎಸ್ ಬಂತು, ಮಾರ್ನಿಂಗ್ ಅಲ್ಲಿ ಎಸ್ ಬಂತು, ಅದು ನಿನ್ನೆನೂ ಬಂದಿತ್ತು. ಎಸ್ ಆದ್ಮೇಲೆ ಎಚ್ ಬಂತಲ್ಲ, ಈ ಎಚ್ಗೆ ನೀವು ಸೆಲ್ ಮಾಡಬೇಕು, ಅಥವಾ ನೆಕ್ಸ್ಟ್ ಕ್ಯಾಂಡ್ಲಿಗೆ ಎಚ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಂಡ್ಲಿಗೆ ಸೆಲ್ ಮಾಡಬೇಕು. ಎಲ್ಲಿ ತನಕ ಹೋಲ್ಡ್ ಮಾಡ್ಬೇಕಪ್ಪ ಅಂತಂದ್ರೆ ಬಿ ಮತ್ತು ಎಚ್ ಬರೋ ತನಕ, ಬಿ ಬಂದು ಎಚ್ ಬರೋ ತನಕ ನೀವು ಹೋಲ್ಡ್ ಮಾಡಬೇಕು. ಬಿ ಮತ್ತು ಎಚ್ ಬಂದಾಗೆ ನೀವು ಮತ್ತೆ ಬೈ ಮಾಡಬೇಕು. ಬಿ ಮತ್ತು ಎಚ್ ಬಂದಾಗೆ ಬೈ ಮಾಡಬೇಕು. ಪ್ರಿಫರೇಬಲಿ ಎರಡೂ ಮೂವಿಂಗ್ ಎವರೇಜ್ ಇದಾವೆ ನೋಡಿ. ಇಲ್ಲಿ ಎರಡೂ ಮೂವಿಂಗ್ ಎವರೇಜ್ ಮೇಲೆ ಇದ್ದಾಗ ಬೈ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ, ಇಲ್ಲಿ ನೀವು ಬಿ ಎಚ್ ಬಂತದ್ದು ಬೈ ಮಾಡೋದಕ್ಕಿಂತ ಇಲ್ಲಿ ಬಿ ಎಚ್ ಬಂದಿದೆಯಲ್ಲ, ಯಾವಾಗ ಮೂವಿಂಗ್ ಎವರೇಜ್ ಮೇಲೆ ಬಂತಲ್ಲ ಅವಾಗ ಬೈ ಮಾಡೋದು ತುಂಬಾ ಬೆಟರ್. ಓಕೆ, ಯಾಕಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಒಂದು ಸ್ಟಾಪ್ ಲಾಸ್ ಹಿಟ್ ಆಗೋದು. ಎಸ್ ಎಚ್ ಬಂತಲ್ಲ, ಇಲ್ಲಿ ಬೈ ಮಾಡಿದ್ರೆ ನೀವು ಇಲ್ಲಿ ಎಕ್ಸಿಟ್ ಆಗ್ತೀರಾ. ನೀವು ಎಸ್ ಎಚ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ಯಾಂಡ್ಲಿಗೆ ಸೆಲ್ ತಗೊಂತೀರಾ. ಸೊ ಇಲ್ಲಿ ಸೆಲ್ ತಗಂದ್ರೆ ಮತ್ತೇನಾಯ್ತು, ಮತ್ತೆ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಓಕೆ, ಸೊ ಎರಡು ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗುತ್ತೆ. ಸೊ ಹಿಟ್ ಆದ್ರೂ ಪ್ರಾಬ್ಲಮ್, ಸ್ಮಾಲ್ ಸ್ಟಾಪ್ ಲಾಸ್ ಎಕ್ಸಿಟ್ ಆಗ್ತೀರಾ, ನೋ ಪ್ರಾಬ್ಲಮ್, ಯು ಕ್ಯಾನ್ ಫಾಲೋ ಎಂಟೈರ್ ಟ್ರೆಂಡ್. ಓಕೆ, ಬಿ ಮತ್ತು ಹೆಚ್ ಬಂದಾಗ ಇಲ್ಲಿ ನೀವು ಬೈ ಮಾಡಿದ್ರೆ ಎಸ್ ಹೆಚ್ ಬರೋ ತನಕ ಹೋಲ್ಡ್ ಮಾಡಬೇಕು. ಎಲ್ಲಾದ್ರೂ ಎಸ್ ಹೆಚ್ ಬಂದಿದೆಯಾ ನೋಡಿ, ಇಲ್ಲಿ ಎಸ್ ಇದೆ, ಎಸ್ ಬಂತು, ಬಿ ಬಂತು ಮತ್ತೆ. ಓಕೆ, ಹೆಚ್ ಬಂದಿದೆ, ಎಸ್ ಹೆಚ್ ಬಂದಿದೆಯಾ? ಇಲ್ಲ. ಎಸ್ ಹೆಚ್ ಅಂದ್ರೆ ಇದು ಬೈ ಸೈಡ್ ಹೆಚ್ಚು, ಸೆಲ್ ಸೈಡ್ ಹೆಚ್ಚಲ್ಲ. ಸೆಲ್ ಸೈಡ್ ಹೆಚ್ಚು ರೆಡ್ ಕಲರ್ ಅಲ್ಲಿ ಬರುತ್ತೆ, ಸೆಲ್ ಸೈಡ್ ಹೆಚ್ಚು ರೆಡ್ ಕಲರ್ ಅಲ್ಲಿ ಬರುತ್ತೆ. ಸೊ ಈ ರೀತಿ ನೀವು ಇದನ್ನ ಹೋಲ್ಡ್ ಮಾಡ್ತಾ ಹೋದ್ರೆ ನಿಮ್ಗೆ ನಾರ್ಮಲಿ ಇಲ್ಲಿಂದ ಈ ಲೆವೆಲ್ ಇಂದ ನೀವು ಎಂಟ್ರಿ ಮಾಡಿದ್ರು ಸಹ ನಿಮಗೆ ಇವತ್ತು 360 ಪಾಯಿಂಟ್ ನಿಮ್ಗೆ ನಿಫ್ಟಿ 50 ಸಿಕ್ಕಿರೋದು. 360 ಪಾಯಿಂಟ್. ಇದನ್ನ ನೀವು ನಾರ್ಮಲ್ ಕ್ಯಾಂಡಲ್ ನೋಡಿದ್ರು ಸಹ ಬಿ ಎಚ್ ಬಂತಲ್ಲ, ಸೊ ಅದು ಎಷ್ಟು ಪಾಯಿಂಟ್ ಎಕ್ಸಾಕ್ಟ್ಲಿ ಕೊಟ್ಟಿದೆ ನೋಡಿ. ಓಕೆ, ಸೊ ಇಲ್ಲಿಂದ ನೀವು ಎಂಟ್ರಿ ತಗೊಂಡ್ರೆ ಎಕ್ಸಾಕ್ಟ್ಲಿ ನಿಮಗೆ ಕರೆಕ್ಟ್ ಆಗಿ 380 ಪಾಯಿಂಟ್. ಓಕೆ, ಸೊ 360 ಪಾಯಿಂಟ್ ಸಹ ದೊಡ್ಡ ಪ್ರಾಫಿಟ್. ನಾರ್ಮಲಿ ಯಾರ ಕೈಲಿ ಇಷ್ಟು ಇಂಟ್ರಾಡೇಲಿ ಟ್ರೇಡಿಂಗ್ ಅಲ್ಲಿ ಅವ್ರ ಕೈಲಿ ಇಷ್ಟು ಪಾಯಿಂಟ್ಸ್ ನ ಕ್ಯಾಪ್ಚರ್ ಮಾಡಕ್ಕಾಗಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಇಂಡಿಕೇಟರ್. ನಾನು ಈ ಕೋರ್ಸ್ ಅಲ್ಲಿ ನಿಮ್ಗೆ ಇಂಡಿಕೇಟರ್ ಎಲ್ಲ ಫ್ರೀ ಕೊಡ್ತಾ ಇದ್ದಾನೆ. ಓಕೆನಾ? ಸೊ ಇವೆರಡು ಇಂಡಿಕೇಟರ್ ಆದ್ಮೇಲೆ ನೀವು ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡಿ, ಎರಡೂ ಯೂಸ್ ಮಾಡಬಹುದು. ಜೊತೆಗೆ ಕಾಂಬಿನೇಷನ್ ಅಲ್ಲಿ ನೀವು ಎರಡು ಹಾಕಿದ್ರೆ ಎರಡೂ ಯೂಸ್ ಮಾಡಬಹುದು. ನಿಮಗೆ ಕನ್ಫರ್ಮೇಶನ್ ಬೇಕಪ್ಪ ಅನ್ನೋದಕ್ಕಾದ್ರೆ, ಸೊ ಗ್ಯಾನ್ ಲೆವೆಲ್ ಗೊತ್ತಾಗುತ್ತೆ ನಿಮ್ಗೆ, ಪ್ಲಸ್ ನಿಮ್ಗೆ ಬೈ ಮಾಡ್ಬೇಕು ಸೆಲ್ ಮಾಡ್ಬೇಕು ಅದು ಗೊತ್ತಾಗುತ್ತೆ. ಎರಡನ್ನೂ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡಬಹುದು. ಓಕೆ, ಈಗ ಇವೆರಡೂ ಬೇಡ ನನಗೆ. ಸೊ ಇನ್ನೊಂದು ಸ್ಪೆಷಲ್ ಇಂಡಿಕೇಟರ್ ನಾವು ಡೆವಲಪ್ ಮಾಡಿದ್ವಿ. 3 ಇಂಡಿಕೇಟರ್, 3 ಎಲ್ಲ ಚೆನ್ನಾಗಿ ವರ್ಕ್ ಆಗ್ತದೆ. ಅದರಲ್ಲಿ ಯಾವ್ದು ಯೂಸ್ ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಕನ್ಫ್ಯೂಸ್ ಹಾಕೋಬೇಡಿ. ಓಕೆ, ಈಗ ಮೈಂಡ್ ಪ್ರೋನೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ಹೈಕಿನಿಶಿ ಕ್ಯಾಂಡಲ್ ಹಾಕಿಬಿಟ್ಟು ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಹಾಕಿ, ಫಾರ್ ಎಕ್ಸಾಂಪಲ್ 15 ಮಿನಿಟ್ ಟೈಮ್ ಫ್ರೇಮ್ ಹಾಕಿ, 15 ಮಿನಿಟ್ ಟೈಮ್ ಫ್ರೇಮ್ ಹಾಕಿ ಒಂದ್ ಯಾವ್ದಾದ್ರು ಸ್ಟಾಕ್ ಅಲ್ಲಿ ನಿಮ್ದು ಅವತ್ತು ಯಾವ ಸ್ಟಾಕ್ ನಿಮಗೆ ಮೂವ್ಮೆಂಟ್ ಬರುತ್ತೆ ಅಂತ ಗೊತ್ತಿರುತ್ತಲ್ಲ ಆ ಸ್ಟಾಕ್ ಕೈ ಹಾಕಿ. ಓಕೆ, ಮಾರ್ನಿಂಗ್ ನಾನು ನಿಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದೆ, RBL ಬ್ಯಾಂಕ್ ಅಬ್ಸರ್ವ್ ಮಾಡಿ ಅಂತಂದು. ಓಕೆ, RBL ಬ್ಯಾಂಕ್ ಅಲ್ಲಿ ಫಸ್ಟ್ ಕ್ಯಾಂಡಲ್ ಆಗ್ಲಿ ಬಿ ಆದ್ರೂ ಎಚ್ ಬಂತು, ಇಲ್ಲಿ ಬೈ ಬಂತು. ಎಸ್ ಎಚ್ ಬಂತಾ? ಎಸ್ ಎಚ್ ಬಂದ್ಲಿ ಎಕ್ಸಿಟ್ ಆದ್ರಿ. ಇಲ್ಲಿ ಬೈ ಮಾಡಿದ್ ನೀವು RBL ಬ್ಯಾಂಕ್ ಅನ್ನ, ಈ ಲೆವೆಲ್ ಇಂದ ಈ ಲೆವೆಲ್ಗೆ ಎಕ್ಸಿಟ್ ಆದ್ರಿ. ಸೊ 4 ಪಾಯಿಂಟ್ ಸಿಕ್ತು ನಿಮ್ಗೆ. ಓಕೆ, ಎಸ್ ಎಚ್ ಬಂದ್ಬಿಟ್ಗೆ ಸೆಲ್ ಮಾಡ್ತೀರಿ, ನಾವು ಸೆಲ್ ಮಾಡಿ ಬಿ ಎಚ್ ಬಂದ್ಬಿಟ್ಲಿ ಸೆಲ್ ಮಾಡಿದ್ದು ಎಕ್ಸಿಟ್ ಆಗ್ತೀರಾ. ಓಕೆ, ಸೊ ಆಮೇಲೆ ಎಸ್ ಬಂತು, ಬಿ ಎಚ್ ಬಂದ್ಮೇಲೆ ಬೈ ಮಾಡ್ತೀರಾ. ಎಸ್ ಬಂದಿದೆ, ಎಚ್ ಬಂದಿಲ್ಲ, ಮತ್ತೆ ಬಿ ಎಚ್ ಬಂತು. ಸೊ ಬಿ ಎಚ್ ಬಂದಾಗ ಮತ್ತೊಂದು ಬೇಕಾದ್ರೆ ಲಾಟ್ ತಗೋಬಹುದು. ನೀವು ತಗೊಂಡ್ಬಿಟ್ಟು ಇಲ್ಲಿ ತನಕ ನೀವು 20 ಪಾಯಿಂಟ್ RBL ಬ್ಯಾಂಕ್ ಅಲ್ಲಿ ಟ್ರೇಡ್ ಮಾಡ್ತಿದ್ರಿ. ಇವತ್ತು ಎಷ್ಟು ಪಾಯಿಂಟ್? 20 ಪಾಯಿಂಟ್ RBL ಬ್ಯಾಂಕ್ ಅಲ್ಲಿ ಟ್ರೇಡ್ ಮಾಡ್ತಿದ್ರಿ ಇಂಟ್ರಾಡೇ ಅಲ್ಲಿ. ಓಕೆ, ಅದೇ ರೀತಿ ನೀವು HDFC ಬ್ಯಾಂಕ್ ನೋಡಬಹುದು, ಹೈಯರ್ ಟೈಮ್ ಫ್ರೇಮ್ 15 ನಿಮಿಷ ಟೈಮ್ ಫ್ರೇಮ್ ಹಾಕಿರೋದು. ಓಕೆ, ಸೊ ಇಲ್ಲಿ ಬಿ ಎಚ್ ಬಂದ್ಬಿಟ್ಲಿ ಬೈ ಮಾಡ್ಬೋದು, ಎಸ್ ಎಚ್ ಬಂದ್ಬಿಟ್ಲಿ ಎಕ್ಸಿಟ್ ಆಗ್ಬೇಕು, ಎಸ್ ಎಚ್ ಬಂದ್ಬಿಟ್ಲಿ ಎಕ್ಸಿಟ್ ನೋಡಿ. ಸೊ ಇದು ಇವತ್ತಿಂದು ನೀವು ಥರ್ಸ್ಡೇ ಇದೆ, ಇವತ್ತಿಂದ ಈ ಕ್ಯಾಂಡಲ್ ನೋಡಿ, ಇದು ಮಂಡೇ ಕ್ಯಾಂಡಲ್. ಸೊ ಎಸ್ ಬಂತು, ಬಿ ಬಂತು, ಬಿ ಎಚ್ ಬಂದ್ಬಿಟ್ಲಿ ಇಲ್ಲಿಂದ ನಿಮ್ಗೆ HDFC ಬ್ಯಾಂಕ್ ಅಲ್ಲೂ ಸಹ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿಂದ 15 ನಿಮಿಷ ಯಾವುದೇ ಎಕ್ಸಿಟ್ ಇಲ್ದಂಗೆ 23 ಪಾಯಿಂಟ್ ನ ನೀವು ಪ್ರಾಫಿಟ್ ಬುಕ್ ಮಾಡಬಹುದಾಗಿತ್ತು. ಓಕೆ, ಇದಾದ್ಮೇಲೆ ಇದನ್ನ ನೀವು ಇನ್ನೂ ಹೈಯರ್ ಟೈಮ್ ಫ್ರೇಮ್ ಇಟ್ಕೊಂಡು ಡೌನ್ ಟ್ರೆಂಡ್ ಇದೆಯಲ್ಲ ಸ್ಟಾಕ್, ಅಪ್ ಟ್ರೆಂಡ್ ಅಲ್ಲಿ ಇದೆಯೋ ಅದನ್ನ ನೋಡ್ಬೇಕಪ್ಪ ಅಂತಂದ್ರೆ ಅದನ್ನು ನೀವು ನೋಡ್ಬೋದು. ಅದು ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ 1 ಅವರ್ ಟೈಮ್ ಫ್ರೇಮ್. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಈಗ ಇವತ್ತು ಯಾವ ಸ್ಟಾಕ್ ತುಂಬಾ ಚೆನ್ನಾಗಿ ಓಡಿದಾವಲ್ಲ, ಯಾವ್ದೋ ಒಂದು ಕಲ್ಯಾಣ್ ಜ್ಯುವೆಲ್ಲರ್ ತಗೋಣ. ಓಕೆ, ಕಲ್ಯಾಣ್ ಜ್ಯುವೆಲ್ಲರ್ ಎಕ್ಸಾಕ್ಟ್ಲಿ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಯಾವಾಗ ಎಂಟ್ರಿ ಇತ್ತಪ್ಪ? BH. ಓಕೆ, ಇಲ್ಲಿ ಎಂಟ್ರಿ ಇತ್ತು. ಓಕೆ, ಇದನ್ನೇ ನೀವು ಸ್ಟಾಪ್ ಲಾಸ್ ಹಾಕ್ಬಿಟ್ಟು ಸ್ವಿಂಗ್ ಟ್ರೇಡಿಂಗಿಗೆ ಇದನ್ನೇ ನೀವು ಸ್ಟಾಪ್ ಲಾಸ್ ಹಾಕ್ಬಿಟ್ಟು ಇಲ್ಲಿ ಬೈ ಮಾಡಿದ್ರೆ, ಸೊ ಯಾವುದೇ ಎಕ್ಸಿಟ್ ಇಲ್ಲ ನೋಡಿ. ಎಸ್ ಬಂತು, ಎಚ್ ಬಂತು, ನೀವು ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಬೋದಾಗಿತ್ತು. ಸೊ ಬಟ್ ಇಲ್ಲಿ ನಮ್ ಸ್ಟಾಪ್ ಲಾಸ್ ಇಲ್ಲಿದೆ. ಸ್ವಿಂಗ್ ಟ್ರೇಡಿಂಗ್ ನಾ ಹೇಳ್ತಾ ಇರೋದು, ನಿಮ್ ಸ್ಟಾಪ್ ಲಾಸ್ ಇಲ್ಲಿದೆ. ಇಲ್ಲಿದ್ದಾಗ ನೀವು ಇಲ್ಲಿಂದ ಇಲ್ಲಿ ತನಕ ಟ್ರೇಡ್ ಮಾಡಿದ್ರು ಸಹ ನಿಮ್ಗೆ ಸೊ ಆಲ್ಮೋಸ್ಟ್ ಇಲ್ಲಿಂದ 53 ಪಾಯಿಂಟ್ ಪ್ರಾಫಿಟ್ ಸಿಕ್ಕೋದು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ. ಓಕೆ, ಅದೇ ನೀವು ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಏನಾಗಿದೆ, ಎಸ್ ಎಚ್ ಬಂತು ಸೆಲ್ ಮಾಡ್ತೀರಾ, ಮತ್ತೆ ಬಿ ಎಚ್ ಬಂತು ಬೈ ಮಾಡ್ತೀರಾ, ಎಸ್ ಎಚ್ ಬಂತು ಸೆಲ್ ಮಾಡ್ತೀರಾ, ಬಿ ಎಚ್ ಬಂತು ಇಲ್ಲಿ ಎಸ್ ಸೈಡ್ ಸೆಲ್ ಸೈಡ್ ಇದೆ ನೋಡಿ, ಇಲ್ಲಿ ಸೆಲ್ ಸೈಡ್ ಸೆಲ್ ಎಕ್ಸಿಟ್ ಎಲ್ಲಿ ಇಲ್ಲ. ಓಕೆ, ನೀವು ಒಂದ್ ವೇಳೆ ಪುಟ್ ತಗೋದ್ರು ಸಹ ನಿಮಗೆ ಇಲ್ಲಿ ಈ ಕಡೆಯಿಂದ ಇಷ್ಟು ಪ್ರಾಫಿಟ್ ಆಗಿರೋದು ನಿಮಗೆ. ಓಕೆ, ಯಾಕಂದ್ರೆ ನಿಮ್ದು ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಎಸ್ ಎಚ್ ಬರುತ್ತೆ, ಎಲ್ಲಿ ಏನ್ ಬಂತಾರೆ ಇಲ್ಲಿ ನಿಮ್ ಸ್ಟಾಪ್ ಲಾಸ್, ಈ ಸ್ಟಾಪ್ ಲಾಸ್ ಹಾಕಿ ನೀವು ಸೆಲ್ ಸೈಡ್ ಟ್ರೇಡ್ ಮಾಡಬೇಕಾಗತ್ತೆ.
ಸೊ ಅಲ್ಲಿಂದ ಬಿ ಹೆಚ್ ಬರೋ ತನಕ ನೀವು ಹೋಲ್ಡ್ ಮಾಡಬೇಕಾಗುತ್ತೆ. ಬಿ ಹೆಚ್ ಇಲ್ಲಿ ಬಂತು, ಎಕ್ಸಿಟ್ ಆಗ್ತೀರಾ ನಿಜ, ಬಟ್ ಮೂವಿಂಗ್ ಎವರೇಜ್ ಕೆಳಗಡೆ ಇದೆ. ಓಕೆ, ಸೊ ಬಿ ಹೆಚ್ ಬಂತು, ಮೂವಿಂಗ್ ಎವರೇಜ್ ಮೇಲೆ ಬಂತು, ಇಲ್ಲಿ ಬಂದು ಎಕ್ಸಿಟ್ ಆಗ್ತೀರಾ ನೀವು. ಮತ್ತೆ ಎಸ್ ಎಚ್ ಬಂತು, ಮತ್ತೆ ಸೆಲ್ ತಗೊಂತೀರಾ, ಮತ್ತೆ ಬಿ ಎಚ್ ಬಂತು, ಮತ್ತೆ ಬೈ ಮಾಡ್ತೀರಾ. ಈ ರೀತಿ ಸೈಡ್ ವೇದಲ್ಲಿ ಆಗುತ್ತೆ. ಬಟ್ ಈ ಸ್ಟಾಪ್ ಲಾಸ್ ನೀವು ಈ ಬಿ ಎಚ್ ಎಸ್ ಎಚ್ ಗೆ ಎಕ್ಸಿಟ್ ಆಗೋದ್ ಬದಲಿ ಇದನ್ನ ನೀವು ಟ್ರೇಲ್ ಮಾಡ್ತಾ ಹೋಗಿ. ಇಲ್ಲಿಂದ ಇಲ್ಲಿ ತಗೊಂಬನ್ನಿ, ಅದಾದ್ಮೇಲೆ ಅಲ್ಲಿಂದ ಇಲ್ಲಿಗೆ ತಗೊಂಬನ್ನಿ. ಓಕೆ, ಈ ರೀತಿ ಯಾವಾಗ ಈ ಸ್ಟಾಪ್ ಲಾಸ್ ಬ್ರೇಕ್ ಆಗುತ್ತಲ್ಲ, ಯಾವಾಗ ಕನ್ಫರ್ಮ್ ನಿಮಗೆ ಮೂವಿಂಗ್ ಎವರೇಜ್ ಮೇಲೆ ಬಂದು ಕ್ಯಾಂಡಲ್ ಎಲ್ಲ ನಿಂದುತ್ತಾವು, ಆಮೇಲೆ ಇಲ್ಲಿ ಸ್ಟಾಪ್ ಬಾಟಮ್ ಆಗಿ ಈ ಲೋವರ್ ಲೋನ ಯಾವಾಗ ಬ್ರೇಕ್ ಆಗಲ್ಲ, ಯಾವಾಗ ಲೋವರ್ ಹೈ ಫಾರ್ಮೇಶನ್ ಆಗುತ್ತೆ, ಲೋವರ್ ಹೈ ಬ್ರೇಕ್ ಆದ್ಮೇಲೆ ಯಾವಾಗ ಈ ರೀತಿ ಸೆಟಪ್ ಬರುತ್ತೆ, ಅವಾಗ ನೀವು ಲಾಂಗ್ ಹೋಲ್ಡ್ ಮಾಡ್ಬೋದು. ಓಕೆ, ಈ ಈ ಸೆಟಪ್ ನ ಸಹ ನೀವು ಮೈಂಡ್ ಪ್ರೋ ಬರೀ ಒಂದು ಇಂಡಿಕೇಟರ್ ಯೂಸ್ ಮಾಡಿಬಿಟ್ಟು ನೀವು ಮಾಡ್ಬೋದು. ಓಕೆ, ನಾವು ಥರ್ಡ್ ಇಂಡಿಕೇಟರ್, ವೆರಿ ಇಂಪಾರ್ಟೆಂಟ್ ಇಂಡಿಕೇಟರ್ಸ್. ಇದು ನಿಮಗೆ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸಹ ನೀವು ಮಾಡಬಹುದು. 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ನಾನು ನಿಮಗೆ ನಿಫ್ಟಿಯಲ್ಲಿ ತೋರಿಸ್ತೇನೆ. ಇವತ್ತು ನಾನು ಲೈವ್ ಅಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದು. ಅದನ್ನು ಸಹ ನಾನು ನಿಮಗೆ ಈಗ ಈ ಟ್ರೈನಿಂಗ್ ಅಲ್ಲಿ ತೋರಿಸ್ತಾ ಇದ್ದೆ. ಓಕೆ, ಈಗ ನೋಡಿ. ಸೊ ಇದನ್ನ ನೀವು ಹೈಕಿನೇಷನ್ ಹಾಕ್ಬೋದು ಅಥವಾ ನಾರ್ಮಲ್ ಕ್ಯಾಂಡಲ್ ಹಾಕ್ಬೋದು, ಇಟ್ಸ್ ಅಪ್ ಟು ಯು. ಓಕೆ, ಸೊ ನಾರ್ಮಲ್ ಕ್ಯಾಂಡಲ್ ಹಾಕಿದ್ರೆ ನಡೆಯುತ್ತೆ. ಓಕೆ, ಈಗ ನೋಡಿ, ಇದು ಫಸ್ಟ್ ಬೈ ಯಾವಾಗ ಬಂತು, ನಮಗೆ ಎಷ್ಟು ಗಂಟೆಗೆ ಬಂತು ಹಂಗೆ ಅಬ್ಸರ್ವ್ ಮಾಡಿ. ಓಕೆ, ಇದು ಮಂಡೇ. ಓಕೆ, 6th, ಇದು 10:25 ಕ್ಯಾಂಡಲ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸೆಲ್ ಬಂತು. ಇವತ್ತು ಸೆಕೆಂಡ್ ಕ್ಯಾಂಡಲ್ಗೆ ಸೆಲ್ ಬಂತು. ಸೆಲ್ ಬಂದ್ಬಿಟ್ಲೆ ಇಮಿಡಿಯೇಟ್ಲಿ ಸೆಲ್ ಮಾಡೋದಲ್ಲ. ಓಕೆ, ವೇಟ್ ಮಾಡಿ, ಪ್ರೈಸ್ ರಿಟ್ರೇಸ್ಮೆಂಟ್ ಆಗಕ್ಕೆ. ಯಾವಾಗ ಒಂದು ದೊಡ್ಡ ಕ್ಯಾಂಡಲ್ ಆಗ್ಬಿಡುತ್ತೆ, ನೀವು ಅಲ್ಲಿ ಕೆಳಗಡೆ ಕೈ ಸಿಗಲ್ಲ ಅಂತ ಬಿಟ್ಟು ನೀವು ಸೆಲ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಆ ಅವಸರ ಯಾವಾಗ್ಲೂ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ಪ್ರೈಸ್ ರಿಟ್ರೇಸ್ಮೆಂಟ್ ಬಂದೇ ಬರುತ್ತೆ. ಬರಲಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಇಲ್ಲ, ಟ್ರೇಡ್ ಮಾಡಿದ್ರು ಚಿಂತೆ ಇಲ್ಲ. ಓಕೆ, ರಿಟ್ರೇಸ್ಮೆಂಟ್ ಇಲ್ಲಿ ಸೆಲ್ ಆರ್ಡರ್ ಸಿಗ್ನಲ್ ಬಂದ್ಮೇಲೆ ಯಾವಾಗ ರಿಟ್ರೇಸ್ಮೆಂಟ್ ಬಂತಲ್ಲ, ಇಲ್ಲಿ ಮತ್ತೆ ನೀವು ಸೆಲ್ ಮಾಡಿದ್ರೆ ನಿಮ್ ಸ್ಟಾಪ್ ಲಾಸ್ ಇದು, ಸ್ಟಾಪ್ ಲಾಸ್ ಇದು ಈ ಲೆವೆಲ್. ಓಕೆ, ಇಲ್ಲಿ ಸ್ಟಾಪ್ ಲಾಸ್ ಆಟೋಮೆಟಿಕ್ ಬಂದ್ಬಿಡುತ್ತೆ. ಅದು ತೋರಿಸ್ತೇನೆ ನಿಮಗೆ. ನಾನು ಸ್ಟಾಪ್ ಲಾಸ್ ಹಾಕಿ ನೋಡಿ, ಇಲ್ಲಿ ಪೇನ್ ಲೇಬಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ಸ್ಟಾಪ್ ಲಾಸ್ ಏನು, ಟಾರ್ಗೆಟ್ ಏನು ಇಲ್ಲ. ಎಕ್ಸ್ ಸ್ಟಾಪ್ ಲಾಸ್ ಇಲ್ಲಿ ನೋಡಿ, 22,782 ಸ್ಟಾಪ್ ಲಾಸ್. ನೀವು ಇಲ್ಲಿ ಸೆಲ್ ಮಾಡಿದ್ರೆ ಮತ್ತೆ ಇಲ್ಲಿ ಸೆಲ್ ಮಾಡ್ಬೋದು. ನೀವು ಫಸ್ಟ್ ಒಂದು ಲಾಟ್ ಇಲ್ಲಿ ಸೆಲ್ಲಿ, ಸೆಕೆಂಡ್ ಲಾಟ್ ಇಲ್ಲಿ ಸೆಲ್ಲು, ಎಂಟ್ರಿ 22,669 ಅಂತ ಇದೆ. ಓಕೆ, ಟಾರ್ಗೆಟ್ ಎಲ್ಲಿದೆ, ಟಾರ್ಗೆಟ್ ಇಲ್ಲಿದೆ 22,499. ಟಾರ್ಗೆಟ್ಗೆ ಹೋಗಿಲ್ಲ ಅದು ನೋಡಿ, 22,499 ಟಾರ್ಗೆಟ್ ಹೋಗಿಲ್ಲ. ಆದ್ರೂ ಸಹ ನಮ್ಮ ಗ್ಯಾನ್ ಲೆವೆಲ್ ಪ್ರಕಾರ, ಗ್ಯಾನ್ ಲೆವೆಲ್ ಏನ್ ಹೇಳುತ್ತೆ, ಯಾವ ಟಾರ್ಗೆಟ್ ಹೇಳುತ್ತೆ ನಿಮ್ಗೆ ಅದು ತೋರಿಸ್ತೀನಿ. 1 ಸೆಕೆಂಡ್, ಇದರಲ್ಲಿ ಈ ಇಂಡಿಕೇಟರ್ ತೋರಿಸ್ತೀನಿ. ಓಕೆ, ಸೊ ಯೆಲ್ಲೋ ಜೋನು ಇದು ನಾನು ಡ್ರಾ ಮಾಡಿರೋದು. ಓಕೆ, ಸೊ ಇಲ್ಲಿಂದ ನೀವು ಸೆಲ್ ಮಾಡಿದ್ರೆ, ಸೊ ಈ ಯೆಲ್ಲೋ ಜೋನ್ ಗ್ರೀನ್ ಜೋನ್. ಓಕೆ, ಗ್ರೀನ್ ಜೋನ್ ಹತ್ರ ಬಂದಾಗ ನೀವು ಪ್ರಾಫಿಟ್ ಬುಕ್ ಮಾಡ್ಬೋದು. ಓಕೆ, ಗ್ರೀನ್ ಜೋನ್ ಯಾವ್ದಪ್ಪ ಅಂತಂದ್ರೆ, ಸೊ ನಾರ್ಮಲಿ ಈ ಗ್ರೀನ್ ಜೋನ್ ಬೇಕಾದ್ರೆ ನೀವು ಇನ್ನು ಹೈಲೈಟ್ ಮಾಡಿ, ಸ್ವಲ್ಪ ಅಗಲ ಮಾಡಿ, ಈ ರೀತಿ ಇದನ್ನ ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಮಾಡಿ, ಇದನ್ನ ನಂಬರ್ 2 ಅಂತ ಹಾಕಿ. ಓಕೆ, ಸೊ ಇದನ್ನು ಸ್ವಲ್ಪ ಎಲ್ಲೋ ಐತಲ್ಲ, ಸ್ವಲ್ಪ ಡಾರ್ಕ್ ಎಲ್ಲೋ ಮಾಡಿ. ಓಕೆ, ಡಾರ್ಕ್ ಎಲ್ಲೋ ಮಾಡಿಬಿಟ್ಟು ಆಮೇಲೆ ಇದು ಓಕೆ, ಸೊ ಇದನ್ನು ಬೇಕಾದ್ರೆ ಡಾರ್ಕ್ ರೆಡ್ ಮಾಡಿ. ಸೊ ಇದೆಲ್ಲ ಸೆಟ್ಟಿಂಗ್ ಎಲ್ಲ ಈ ರೀತಿ ಮಾಡ್ಬೋದು ನೀವು. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ಗಳು. ಓಕೆ, ಸೊ ಇದು ಈಗ ಲೆವೆಲ್ ಎಲ್ಲ ಸೆಟ್ ಆಯ್ತು. ಈಗ ಇದು ಹತ್ರ ಬರುತ್ತಲ್ಲ ಪ್ರೈಸು, ಇದು ಟಚ್ ಆಗಿಂದ ಮೊದ್ಲೇನೆ ಎಕ್ಸಿಟ್ ಆಗೋದು ಆಲ್ವೇಸ್ ಬೆಟರ್. ಯಾಕಪ್ಪ ಅಂತಂದ್ರೆ ಇಲ್ಲಿ ಬಂದು ರಿವರ್ಸಲ್ ತಗೊಂಡು ಮೇಲೆ ಹೋಗ್ತಾ ಇದೆ, ಇಲ್ಲಿ ಬಂದು ರಿವರ್ಸ್ ಆಗಿ ಮೇಲೆ ಹೋಗ್ತಾ ಇದೆ. ಇದೆಲ್ಲ ಸೆಲ್ ಸಿಗ್ನಲ್ ಕೊಡ್ತಾ ಇದೆ, ಎಲ್ಲ ಸೆಲ್ ಸೈಡೇ ಇದೆ. ಓಕೆ, ಇಲ್ಲಿ ನೀವು ಮತ್ತೊಂದು ಲಾಟ್ ಸೆಲ್ ಮಾಡ್ಬೋದು, ಇಲ್ಲಿ ಮತ್ತೊಂದು ಲಾಟ್ ಸೆಲ್ ಮಾಡ್ಬೋದು. ಪ್ರತಿಯೊಂದು ಒಂದೊಂದು ನಿಮಿಷದಲ್ಲಿ ನೀವು ಸೆಲ್ ಮಾಡಿದ್ರು ಸಹ, ನೀವು ಇಲ್ಲಿಂದ ಸೆಲ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು 80 ಪಾಯಿಂಟ್ ಸಿಕ್ತು. ಓಕೆ, ಅದಾದ್ಮೇಲೆ ಮತ್ತೆ ಇಲ್ಲಿ ಸೆಲ್ ಮಾಡ್ತೀರಾ, ಈ ಪ್ರೈಸ್ ರಿಟ್ರೇಸ್ಮೆಂಟ್ ಬಂದಾಗ ಮತ್ತೆ ನಿಮಗೆ 110 ಪಾಯಿಂಟ್ ಸಿಕ್ತು. ಓಕೆ, ಆಮೇಲೆ ಥರ್ಡ್ ಟೈಮ್ ಏನಾಯ್ತು, ಮತ್ತೆ ಇಲ್ಲಿ ಬೈ ಬಂತು. ಓಕೆ, ಇಲ್ಲಿ ಸೆಲ್ದು ಲೆವೆಲ್ ಕ್ರಾಸ್ ಆಗಿ ಇಲ್ಲಿ ಬೈ ಬಂತು. ಇಲ್ಲಿ ಬೈ ಬಂದಾಗ ಈ ಜೋನಿಗೆ, ಈ ಕ್ಯಾಂಡಲ್ ಬಿಟ್ಟು ಈ ಕ್ಯಾಂಡಲ್ಗೆ ಬೈ ಮಾಡ್ತೀರಾ, ಅವಾಗ್ಲೂ ಸಹ ನಿಮಗೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ನಿಮಗೆ ಆಲ್ಮೋಸ್ಟ್ 100 ಪಾಯಿಂಟ್ ಪ್ರಾಫಿಟ್ ಸಿಗುತ್ತೆ. ಅದಾದ್ಮೇಲೆ ಈ ರೀತಿ ಸೆಲ್ ಬಂತು. ನಾನು ಹೇಳಿದೆ ನಿಮಗೆ, ನೋಡಿ ಈಗ ಸೆಲ್ ಬಂದಿದೆ, ನಾನು ಟ್ರೇಡ್ ತಗೊಂತ ಇಲ್ಲ. ಯಾಕಪ್ಪ ಅಂದ್ರೆ ರಿಟ್ರೇಸ್ಮೆಂಟ್ ಆಗಬೇಕು. ರಿಟ್ರೇಸ್ಮೆಂಟ್ ಆಗ್ಬೇಕು ಅಂತ ನೋಡ್ತಾ ಇದ್ದೆ. ಅವಾಗ ಏನಾಯ್ತಪ್ಪ ಈ ಕ್ಯಾಂಡಲ್ ಅಂದ್ರೆ, ಇದ್ರ ಮೇಲೆ ಹೋಗಿ ಕೆಳಗಡೆ ಬರಲಿಲ್ಲ. ಕೆಳಗಡೆ ಬರಲಿಲ್ಲ. ನನಗೆ ಇದು ಕೆಳಗಡೆ ಹೋಗಿದ್ರೆ ಸೆಲ್ ಮಾಡ್ಬೇಕಾಗಿತ್ತು ನಾನು. ಸೊ ಅವಾಗೆ ನಾನು ಸೆಲ್ ಮಾಡಲಿಲ್ಲ ಅಲ್ಲಿ, ಸೊ ಪರ್ಪಸ್ಲಿ. ಸೊ ಅವಾಗ ಬೈ ಸಿಗ್ನಲ್ ಬಂತು, ಇಮಿಡಿಯೇಟ್ಲಿ ಬೈ ತಗೊಂಡ್ವಿ. ಬೈ ತಗೊಂಡ್ಮೇಲೆ ಏನಾಯ್ತು ನೋಡಿ, ಇಲ್ಲಿಂದ ಹಿಡಿದ್ಬಿಟ್ಟು ನಮಗೆ ಇಲ್ಲಿ ತನಕ ಪ್ರಾಫಿಟ್ ಸಿಕ್ತು, 180 ಪಾಯಿಂಟ್ ಸಿಕ್ತು ಪ್ರಾಫಿಟ್. ಅವಾಗ ನಮ್ಮ ಸ್ಟಾಪ್ ಲಾಸ್ ಇಲ್ಲಿತ್ತಲ್ಲ, ಈ ಸ್ಟಾಪ್ ಲಾಸ್ ನ, ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟಾಪ್ ಲಾಸ್ ನಮ್ ಲೈನ್ ಹಾಕಿದೆಯಲ್ಲ, ಈ ಸ್ಟಾಪ್ ಲಾಸ್ ಇಲ್ಲಿರೋದು, ಅದನ್ನ ಸೆಕೆಂಡ್ ಇದಕ್ಕೆ ಸ್ಟಾಪ್ ಲಾಸ್ ನ ಮೂವ್ ಮಾಡಿ. ಆಮೇಲೆ ಇದನ್ನ ಹಂಗೆ ಹೋಲ್ಡ್ ಮಾಡಿ. ಯಾವಾಗ ಈ ಈ ಬೈ ಸಿಗ್ನಲ್ 2 ಸಲ ಬಂತಲ್ಲ ಈಗ, ಅವಾಗ ಈ ಸ್ಟಾಪ್ ಲಾಸ್ ಇಲ್ಲಿ ಮೂವ್ ಮಾಡಿ. ಓಕೆ, ಈ ರೀತಿ ಹೋಲ್ಡ್ ಮಾಡಿ. ಸೊ ಅದಾದ್ಮೇಲೆ ಇಲ್ಲಿಂದ ಈ ಸ್ಟಾಪ್ ಲಾಸ್ ಇಲ್ಲಿ ಮೂವ್ ಮಾಡಿ. ಓಕೆ, ಸೊ ಮೂವ್ ಮಾಡಿ. ಓಕೆ, ಆಮೇಲೆ ಏನಾಯ್ತು, ಇಲ್ಲಿ ಸೆಲ್ ಬಂತು. ಸೆಲ್ ಬಂದ್ಬಿಟ್ಲಿ ನೀವು ಇಲ್ಲಿ ಎಕ್ಸಿಟ್ ಆಗ್ತೀರಾ. ಓಕೆ, ಸೊ ನೋ ಪ್ರಾಬ್ಲಮ್, ಎಕ್ಸಿಟ್ ಆದ್ರೂ ಚಿಂತೆ ಇಲ್ಲ. ಓಕೆ, ಆಮೇಲೆ ಮತ್ತೆ ಬೈ ಬಂತು ಲಾಸ್ಟ್ ಮೂಮೆಂಟ್ ಅಲ್ಲಿ. ಮತ್ತೆ ಬೈ ಬಂದದ್ದು ನಿಮಗೆ ಈ ಕ್ಯಾಂಡಲ್ ಇಂದ ನೀವು ಟ್ರೇಡ್ ಮಾಡಿದ್ರು ಸಹ ನಿಮಗೆ
ಆಲ್ಮೋಸ್ಟ್ 68 ಪಾಯಿಂಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮಗೆ ಟ್ರೇಡ್ ಕೊಟ್ಟಿದೆ. ಲಾಸ್ಟ್ ಮೂಮೆಂಟ್ ಅಂದ್ರೆ ಎಷ್ಟು ಗಂಟೆ ಗೊತ್ತಾ? 3:03ಕ್ಕೆ 3:04ಕ್ಕೆ ಓಕೆ 3:04ಕ್ಕೆ ಎಂಟ್ರಿ ತೆಗೆದ್ರು ಸಹ 60 ಪಾಯಿಂಟ್ 1 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಟ್ರೇಡಿಂಗ್ ಸೆಟಪ್ ಸಿಕ್ಕಿದೆ. ಇವತ್ತು ನೀವು ಓವರ್ ಆಲ್ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಾ ಟ್ರೆಂಡ್ ಅನ್ನು ನೀವು ಕ್ಯಾಚ್ ಮಾಡಿದ್ದೀರಾ. ಎಲ್ಲಾ ಟ್ರೆಂಡ್ ಅನ್ನು ಈ ಇಂಡಿಕೇಟರ್ ಮುಖಾಂತರ ಕ್ಯಾಚ್ ಮಾಡಿದ್ದೀರಾ. ಸೊ ಯಾವುದೇ ಟ್ರೆಂಡ್ ಬಿಡ್ಲಿದಂಗೆ ಬೈ ಸೆಲ್ಲು ಸ್ಕ್ಯಾಲ್ಪಿಂಗ್ ಮಾಡ್ತೀವಿ. ಸ್ಕ್ಯಾಲ್ಪಿಂಗ್ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಮೂವಿಂಗ್ ಎವರೇಜ್ ಯೂಸ್ ಮಾಡಬೇಕು, ಯಾವ ಇಂಡಿಕೇಟರ್ ಯೂಸ್ ಮಾಡಬೇಕು, ಎಷ್ಟೆಲ್ಲ ಕನ್ಫ್ಯೂಷನ್ ಇದೆ ಮಾರ್ಕೆಟ್ ಅಲ್ಲಿ. ಓಕೆ, ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ 3 ಇಂಡಿಕೇಟರ್ ಕೊಡ್ತಾ ಇದ್ದೀನಿ. ಒಂದು ಗಾಡ್ ಗಿಫ್ಟ್ ಇಂಡಿಕೇಟರು, ಮತ್ತು ಗ್ಯಾನ್ ಪ್ರಿಸಿಷನ್ ಇಂಡಿಕೇಟರು, ದೆನ್ ಮೈಂಡ್ ಪ್ರೋ ಇಂಡಿಕೇಟರ್. ಈ 3 ಇಂಡಿಕೇಟರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಯೂಸ್ ಮಾಡಿ. ಏನು ಕನ್ಫ್ಯೂಷನ್ ಇಲ್ಲ ಇದರಲ್ಲಿ. ಓಕೆ, ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ, ನಿಮ್ದು ಟ್ರೇಡಿಂಗ್ ಮೈಂಡ್ ಸೆಟ್ ಹೆಂಗಿದೆ, ನಿಮ್ ಸೈಕಾಲಜಿ ಹೆಂಗಿದೆ, ಅದ್ರ ಮೇಲೆ ನೀವು ಟ್ರೇಡ್ ಮಾಡ್ಬೋದು. ಸೊ ಹೋಪ್ ನಿಮಗೆ ಇದು ಮಾಡಿದ್ದು ಇಂಡಿಕೇಟರು ಮತ್ತು ನಾನು ಕೊಟ್ಟ ಟ್ರೈನಿಂಗು ಎಲ್ಲ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಸೊ ಈ ಟ್ರೈನಿಂಗ್ ಅಲ್ಲಿ ಮಾತ್ರ ಟ್ರೈನಿಂಗ್ ಬಂದ್ರೆ ಮಾತ್ರ ಫ್ರೀ ಇದು. ಅದರ್ವೈಸ್ ಈ 3 ಇಂಡಿಕೇಟರ್ ಬೇಕಪ್ಪ ಅಂದ್ರೆ ಎನಿವಲಿ ಚಾರ್ಜಸ್ ಇರುತ್ತೆ. ಓಕೆ, ಸೊ ಮಂತ್ಲಿ ಚಾರ್ಜಸ್ ಇರುತ್ತೆ, ಎನಿವಲಿ ಚಾರ್ಜಸ್ ಇರುತ್ತೆ. ಆ ಚಾರ್ಜ್ ಪೇ ಮಾಡಿ ಸಹ ನೀವು ಈ ಸಬ್ಸ್ಕ್ರಿಪ್ಷನ್ ತಗೊಂಡು ನೀವೇ ಟ್ರೇಡ್ ಮಾಡಬಹುದು. ಸೊ ನಿಮ್ಗೆ ಯಾವ್ದು ಟ್ರೈನಿಂಗ್ ಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತಿದೆ ಅಂದ್ರೆ ಅದನ್ನು ನೀವು ಈ ಇಂಡಿಕೇಟರ್ ಮುಖಾಂತರ ಟ್ರೇಡ್ ಮಾಡಬಹುದು. ಓಕೆ, ಸೊ ಇವಕ್ಕೆಲ್ಲ ಡೆವಲಪ್ ಮಾಡೋಕೆ 4-5 ವರ್ಷ ಟೈಮ್ ಹಿಡಿದಿದೆ. ತುಂಬಾ ಕಷ್ಟಪಟ್ಟು ಡೆವಲಪ್ ಮಾಡಿರೋ ಇಂಡಿಕೇಟರ್ಗಳಿವು. ಸೊ ಇದನ್ನ ಮಾರ್ಕೆಟ್ ಅಲ್ಲಿ ಜನ 10,000-15,000 ರೂಪಾಯಿ ಎನ್ಯುವಲಿ ಸೇಲ್ ಮಾಡ್ತಾ ಇದ್ದಾರೆ. ನಾನು ಕಡಿಮೆ ರೇಟಿಗೆ ಆಲ್ಮೋಸ್ಟ್ ಒಂದು 50% ಕನ್ಸೆಷನ್ ನಿಮಗೆ ಕೊಡ್ತೀನಿ. ಅದು ಯೂಸ್ ಮಾಡಿಬಿಟ್ಟು ನೀವು ನಿಮ್ಮ ಟ್ರೇಡಿಂಗ್ ಜರ್ನಿನ ಸಕ್ಸಸ್ಫುಲ್ ಆಗಿ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.